ಬೆಂಗಳೂರಲ್ಲಿ ಮಹಿಳಾ ರೌಡಿ ಗ್ಯಾಂಗ್ ಬರ್ತಾರೆ, ಜಗಳ ತೆಗಿತಾರೆ, ಹಲ್ಲೆ ಮಾಡ್ತಾರೆ. ಲೇಡಿ ರೌಡಿಗಳಿಗೆ ಪುಡಾರಿಗಳದ್ದೇ ಕಾವಲಾಗ್ಬಿಟ್ಟಿದೆ. ಯಾರದ್ದು ಜಮೀನಿಗೆ ನುಗ್ಗಿ ನಮ್ಮದು ಅಂತ ಹೇಳ್ತಾರೆ. ಕೇಳೋಕ್ ಹೋದ್ರೆ ಮನ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಇದು ರಾಜಧಾನಿಯ ಭೂ ಮಾಫಿಯಾದ ಅಸಲಿ ದೃಶ್ಯ. ಈ ದೃಶ್ಯ ನೋಡ್ತಾ ಇದ್ರೆ ಜೆಸಿಬಿಯಲ್ಲಿ ಹೇಗೆ ನೋಡಿ ಕಾಂಪೌಂಡ್ನ ಗೇಟ್ಗಳನ್ನ ಧ್ವಂಸ ಮಾಡ್ಕೊಂಡು ಬಂದ್ರು. ಜೆಸಿಬಿಯಲ್ಲಿ ಬಂದು ಇಡೀ ಮನೆಯನ್ನೇ ಕೆಡವಿ ಹಾಕೋದಕ್ಕೆ ರೌಡಿ ಗ್ಯಾಂಗ್ ಮುಂದಾಗಿರುವಂಥದ್ದು. ಗ್ಯಾಂಗ್ನವರನ್ನ ಮನೆ ಮಾಲೀಕರು ಗನ್ ತಗೊಂಡು ಬಂದು ಹೆದರಿಸಿ ಓಡಿಸೋ ದೃಶ್ಯ ಕೂಡ ಅಲ್ಲಿ ಸಿಸಿಟಿವಿ ಕ್ಯಾಪ್ಚರ್ ಮಾಡಿರುವಂಥದ್ದು. ಇದು ಸಣ್ಣ ಸ್ಯಾಂಪಲ್ ದೃಶ್ಯಗಳಷ್ಟೇ. ಜೆಸಿಬಿ ಬಂದು ನಮ್ಮ ಕಾಂಪೌಂಡ್ ವಾಲ್ ಗೇಟು ಎಲ್ಲ ಒಂದೇ ಗುದ್ದು ಬಿಟ್ಟು ಎಲ್ಲ ಎದುರುಗಡೆ ಬಂದಿದ್ದಾರೆ. ಈ ಶೀಟ್ ನಮಗೆ ಒಂದು ಗೂಡಲ್ಲಿ ಕಟ್ಟಿರೋ ತರ ಶೀಟ್ ಹಾಕಿ ಕಟ್ಟವ್ರೆ. ನಮಗೆ ಪೊಲೀಸ್ ಒಂದು ಚೂರು ಹೆಲ್ಪ್ ಮಾಡಿಲ್ಲ. ನನ್ನ ಹತ್ರ ಪ್ರತಿಯೊಂದು ವಿಡಿಯೋ ಇದೆ. ಅವರು ಜವಾಹರ್ ಗೋಪಾಲ್ ಅಂತ, ಹಿ ಈಸ್ ನೊನ್ ಅದರ್ ದೆನ್ ದಿ ಚೇರ್ಮನ್ ಆಫ್ ಫೆದರ್ಲೈಟ್ ಗ್ರೂಪ್. ದಿಸ್ ಇಸ್ ದ ಪರ್ಸನ್ ಹೂ ಇಸ್ ಬಿಹೈಂಡ್ ಇಟ್. ಅವ್ರ ಕಡೆಯಿಂದ 70 ಜನ ಇದ್ರು ಅಂತ ಅನ್ಕೊತೀನಿ. ನಾನು ಅಪ್ರೋಚ್ ಮಾಡಿದ್ದು, ಬಂದಿದ್ದು, ಯಾರ ಪೊಸಿಷನ್ ಇದ್ದು ಪ್ರತಿಯೊಂದು, ನನಗೆ ಚಾಕು ಇಲ್ಲಿ ಹೊಡೆದಿದ್ದು ಆಲ್ಮೋಸ್ಟ್ ಅದು ನಾನು ತೋರಿಸಿದೀನಿ, ಹಾಕಿದ್ದೀನಿ ಅಲ್ಲಿ. ಅವರು ನಮ್ಮ ಸಹಾಯಕ್ಕೆ ಬಂದಿಲ್ಲ ಪೊಲೀಸ್ ಅವರು. ಅವ್ರಿಗೆ ಗೊತ್ತಿದೆ ನಾವು ಪೊಸಿಷನ್ ಅಲ್ಲಿ ಇದೀವಿ ಅಂತ. ಆಲ್ಮೋಸ್ಟ್ ಆಲ್ ಸಬ್ ಇನ್ಸ್ಪೆಕ್ಟರ್ ಜಸ್ಟ್ ಹಿಂಗೆ ಕೈಯಿಂದ ಹಿಡ್ಕೊಂಡು ನಿಂತಿದ್ದಾರೆ. ಅಷ್ಟು ಸಹಾಯ ಬೇಡ್ಕೊತಾ ಇದೀವಿ ನಾವು. ನಮ್ಮ ತಂದೆ ನಾನು FIR ಕೊಡಕ್ ಹೋಗ್ಬೇಕಾದ್ರೆ ನಮ್ಮ ತಾಯಿಗೆ, ನಮ್ಮ ವೈಫಿಗೆ ಎಳೆದು ಇಲ್ಲೇ ಈ ಮೆಟಲ್ ಕೆಳಗೆ ಎಳೆದು ಒಡೆದು, ಇಲ್ಲಿ ಕೆನ್ನೆಗೆ ತಲೆಗೆ ಪ್ರತಿಯೊಂದು ಒಡೆದು ಇಲ್ಲೆಲ್ಲ ಕಟ್ಟಾಗಿ ಕೈಗಳು. ಅಂತ ಸ್ಥಿತಿಯಲ್ಲೂ ಒಬ್ರು ನಾಯಕ್ ಅಂತ ಪೊಲೀಸ್ ಅವರು ಸಬ್ ಇನ್ಸ್ಪೆಕ್ಟರ್ ಇದ್ದು ನಿಂತಿದ್ದಾರೆ ಹಿಂದೆ. ವಿಡಿಯೋಲ್ ಕಾಣುತ್ತೆ ನಿಮಗೆ. ಅವ್ರ ಸಹಾಯ ಕರೆದು ಬಂದಿಲ್ಲ. ಜೆಸಿಬಿ ಎಲ್ಲರೂ ಎಷ್ಟು ಒಂದು 100 ಜನ ಗೂಂಡಾಗಿರಿ ಮಾಡಿ ಒಳಗಡೆ ಜಸ್ಟ್ ರ್ಯಾನ್ ಅಮಕ್. ಇಲ್ಲಿ ಇಲ್ಲಿ ಎಲ್ಲರೂ ಬಂದು ನಾವು ತಡಿತಾ ಇದ್ವಿ. ನಮ್ಗೆ ಗೊತ್ತಿಲ್ಲ. ಸಡನ್ಲಿ ಇಟ್ ಹ್ಯಾಪನ್. ದೆನ್ ವಿ ಆಸ್ಕ್ ದೆಮ್ ವಾಟ್ ಈಸ್ ಹ್ಯಾಪನಿಂಗ್, ಏನಾಗ್ತಾ ಇದೆ, ಯಾರು ನೀವು? ಇದು ನಮ್ಮ ಜಾಗ. ಪ್ರತಿ ಕೂಲಿ ಅವಳು, ಇದು ನಮ್ಮ ಜಾಗ, ನೀವು ಯಾರು ಕೇಳೋಕ್ಕೆ? ನೀವು ಹೋಗಿ ಇಲ್ಲಿಂದ. ಅವ್ರು ನಮಗೆ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ನಿಂತ್ಕೊಂಡು ವಿ ವರ್ ಅಗಾಸ್ಟ್. ವಿ ಡೋಂಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್. ದೆನ್ ಆಲ್ಮೋಸ್ಟ್ ದ ಪುಶ್ಡ್ ಅಸ್ ಆಲ್. ಮಾರಾಟ ಮಾಡಿದ್ದಲ್ಲ, ನಾವು ಅವರು ಮಾರಾಟ ಮಾಡಿಕೊಟ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು GPA ತೊಗೊಂಡ್ರು. ನಮ್ಮ ತಾಯಿಗೆ ಆವಾಗ 78 ಇಯರ್ಸ್ ಏನು. ಅವ್ರಿಗೆ ಶಿ ಹ್ಯಾಡ್ ಸಿವಿಯರ್ ಆರ್ಥರೈಟಿಸ್. ಎಲ್ಲೂ ಬೆಡ್ ರಿಡನ್ ಥರ ಇದ್ರು ಅವರು. ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹಿ ಟುಕ್ ಅಡ್ವಾಂಟೇಜ್ ಆಫ್ ದಟ್. ನಿಮಗೆ ಮಾರಿ ಕೊಡೋದು ಎಲ್ಲ ಮಾಡಿ ತಂದು ನಿಮಗೆ ಪಾರ್ಟಿಗೆ ತಂದು ಕೊಡಿಸಿ ದುಡ್ಡು ನಿಮ್ಮ ಕೈ ಕೊಡೋದು ನಂದು ಜವಾಬ್ದಾರಿ. ಜವಾಹರ್ ಗೋಪಾಲು, ಅದೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಫೆದರ್ಲೈಟ್, ಅವ್ರು ಹೇಳಿದ್ರು. ಅವ್ರು GPA ತಗೊಂಡ್ರು ವಿತೌಟ್ ರಿಜಿಸ್ಟ್ರೇಷನ್. ಸೈನ್ ನಾನು ಮಾಡಿದ್ದೀನಿ, ನಮ್ಮ ಮಿಸಸ್ ಮಾಡಿದ್ದು, ನಮ್ಮ ತಾಯಿ ಮಾಡಿ ಒರಿಜಿನಲ್ ಅಲ್ಲಿ. ಓನ್ಲಿ ಒಂದು ಕಡೆ ಲಾಸ್ಟಲ್ಲಿ ಅದು ಹಾಗೇ ಇತ್ತು. ನಮ್ಮ ತಾಯಿ ಆ ಟೈಮಲ್ಲಿ ಏನೂ ಆಗಿಲ್ಲ, ಅವ್ರು ಏನು ಮಾಡಿಲ್ಲ. 1997 ನಮ್ಮ ತಾಯಿ ತೀರೋದ್ರು. ಬಟ್ ಆ GPA ಅವ್ರ ಕೈಯಲ್ಲೇ ಇತ್ತು. ಹೌದು, ಮಾರಾಟ ಅವ್ರು ಹೇಳಿದ್ದೆ. ಇನಿಷಿಯಲಿ ಏನಾಯ್ತು, ಅವರು ಫಸ್ಟ್ ಬಂದು ನಮ್ಗೆ ಹೇಳಿದ್ದು ಐ ಇಂಟ್ರೆಸ್ಟೆಡ್ ಇನ್ ಯುವರ್ ಪ್ರಾಪರ್ಟಿ ಅಂತ. ಸೊ ದೆನ್ ವಿ ಸೆಡ್ ಓಕೆ, ವಿ ಆಲ್ಸೋ ವಾಂಟ್ ಟು ಸೆಲ್. ಅಂದರೆ ನಮ್ದು 2 ವರ್ಷ ಮುಂದೆ ಡೆಕಾಯಿಟಿ ಆಗಿತ್ತು. ಆಗ್ಬಿಟ್ಟು